ಟಿಆರ್ಪಿ ಹೆಚ್ಚಿಸಲು ಮಹಾತಂತ್ರ. ಬಿಗ್ ಬಾಸ್ಗೆ ಬರಲಿದ್ದಾರೆ ಚಹಲ್ ಮಾಜಿ ಪತ್ನಿ ಧನಶ್ರೀ ವರ್ಮಾ. ಹೌದು, ಕಿರುತೆರೆ ಜಗತ್ತಿನ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಹಿಂದಿ ತನ್ನ 19ನೇ ಸೀಸನ್ ನೊಂದಿಗೆ ಮತ್ತೊಮ್ಮೆ ಪ್ರೇಕ್ಷಕರನ್ನ ರಂಜಿಸಲು ಸಿದ್ಧವಾಗಿದೆ. ಸಲ್ಮಾನ್ ಖಾನ್ ನಿರೂಪಕರಾಗಿರುವ ಈ ಕಾರ್ಯಕ್ರಮ ವಿವಾದಗಳಿಂದ ಕೂಡ ಸುದ್ದಿ ಆಗಿದ್ದಿದೆ. ಈಗ ಬಿಗ್ ಬಾಸ್ 19ರ ಆರಂಭ ಹತ್ತಿರವಾಗುತ್ತಿದ್ದಂತೆ ಸಂಭಾವ್ಯ ಸ್ಪರ್ಧಿಗಳ ಹೆಸರುಗಳು ಒಂದರ ನಂತರ ಒಂದರಂತೆ ಹೊರಬರುತ್ತಿವೆ. ಇತ್ತೀಚಿನ ವರದಿಗಳ ಪ್ರಕಾರ ಬಿಗ್ ಬಾಸ್ 19ರ ನಿರ್ಮಾಪಕರು ಈ ಬಾರಿ ವಿಶೇಷ ವ್ಯಕ್ತಿಗಳನ್ನು ಆಯ್ಕೆ ಮಾಡುತ್ತಿದ್ದಾರಂತೆ. ಇದರಲ್ಲಿ ಪ್ರಮುಖವಾಗಿ ಕೇಳಿ ಬರುತ್ತಿರುವ ಹೆಸರು ಭಾರತೀಯ ಕ್ರಿಕೆಟ್ನ ಯಜ್ವೇಂದರ್ ಚಹಲ್ ಅವರ ಮಾಜಿ ಪತ್ನಿ ಧನಶ್ರೀ ವರ್ಮಾ. ಮೂಲಗಳ ಪ್ರಕಾರ ಈ ಕಾರ್ಯಕ್ರಮಕ್ಕಾಗಿ ಧನಶ್ರೀ ಅವರನ್ನ ಸಂಪರ್ಕಿಸಲಾಗಿದೆ ಮತ್ತು ಮಾತುಕತೆ ನಡೆಯುತ್ತಿದೆಯಂತೆ. ಕಳೆದ ವರ್ಷ 2024ರಲ್ಲಿ ಧನಶ್ರೀ ಮತ್ತು ಚಹಲ್ ವಿಚ್ಛೇದನ ಪಡೆದಿದ್ರು. ಈ ಸಂದರ್ಭ ಇವರಿಬ್ಬರ ವೈಯಕ್ತಿಕ ಜೀವನವು ದೊಡ್ಡ ಸುದ್ದಿಯಾಗಿತ್ತು. ವಿಚ್ಛೇದನದ ನಂತರ ಇಬ್ಬರು ಸಾಮಾಜಿಕ ಮಾಧ್ಯಮ ಮತ್ತು ಸಾರ್ವಜನಿಕವಾಗಿ ಪರಸ್ಪರ ದೂರವಾಗಿದ್ದಾರೆ. ಅಂದ ಹಾಗೆ ಧನಶ್ರೀ ಪ್ರಸಿದ್ಧ ಯೂಟ್ಯೂಬರ್, ನೃತ್ಯ ಸಂಯೋಜಕಿ ಮತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿದ್ದಾರೆ. ಇವರಿಗೆ ಅಪಾರ ಅಭಿಮಾನಿ ಬಳಗವಿದೆ. ಬಿಗ್ ಬಾಸ್ ಮನೆಗೆ ಕಾಲಿಟ್ರೆ ಕಾರ್ಯಕ್ರಮಕ್ಕೆ ಪ್ರೇಕ್ಷಕರಿಂದ ಅದ್ಭುತ ಪ್ರತಿಕ್ರಿಯೆ ಪಡೆಯಬಹುದು. ಏತನ್ ಮಧ್ಯೆ ಯಜ್ವೇಂದರ್ ಚಹಲ್ ಈಗ ರೇಡಿಯೋ ಜಾಕಿ ಆರ್ಜೆ ಮಹೇಶ್ವರ್ ಜೊತೆ ಡೇಟಿಂಗ್ ಮಾಡುತ್ತಿದ್ದಾರೆ ಎಂಬ ವರದಿಗಳಿವೆ. ಇಬ್ಬರು ಹಲವಾರು ಬಾರಿ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಆದರೆ ಇನ್ನೂ ಸಾರ್ವಜನಿಕವಾಗಿ ಇವರಿಬ್ಬರು ಸಂಬಂಧವನ್ನ ಒಪ್ಪಿಕೊಂಡಿಲ್ಲ. ಧನಶ್ರೀ ಬಿಗ್ ಬಾಸ್ ಮನೆಗೆ ಪ್ರವೇಶಿಸಿದ್ರೆ ಅವರು ತಮ್ಮ ಸಂಬಂಧ ಮುರಿದ ಬಗ್ಗೆ ಮತ್ತು ವಿಚ್ಛೇದನದ ಬಗ್ಗೆ ಬಹಿರಂಗವಾಗಿ ಮಾತನಾಡುವ ಸಾಧ್ಯತೆ ಇದೆ. ಹೀಗಾದಲ್ಲಿ ಕಾರ್ಯಕ್ರಮದ ಟಿಆರ್ಪಿ ಹೆಚ್ಚಾಗುವುದು ಖಚಿತ. ಮಾಧ್ಯಮ ವರದಿಗಳ ಪ್ರಕಾರ ಬಿಗ್ ಬಾಸ್ ಸೀಸನ್ 19 ಆಗಸ್ಟ್ 2025ರ ಕೊನೆಯ ವಾರದಲ್ಲಿ ಶುರುವಾಗಲಿದೆ. ಈ ಬಾರಿ ಕಾರ್ಯಕ್ರಮವು ಡಿಜಿಟಲ್ ಪ್ಲಾಟ್ಫಾರ್ಮ್ ಜಿಯೋ ಸಿನಿಮಾ ಮತ್ತು ಕಲರ್ಸ್ ಟಿವಿಯಲ್ಲಿ ಪ್ರಸಾರ ಕಾಣಲಿದೆ ಎಂದು ಹೇಳಲಾಗಿದೆ. ಆದರೆ ವೀಕ್ಷಕರು ಎಪಿಸೋಡ್ಗಳನ್ನ ಟಿವಿಗೂ ಮೊದಲು ಜಿಯೋ ಸಿನಿಮಾದಲ್ಲಿ ನೋಡಬಹುದಂತೆ. ಲೈವ್ ಆದ 90 ನಿಮಿಷಗಳ ನಂತರ ಟಿವಿಯಲ್ಲಿ ಪ್ರಸಾರವಾಗುತ್ತದೆ ಎಂದು ಹೇಳಲಾಗುತ್ತಿದೆ. ಈ ಬಾರಿಯೂ ಸಲ್ಮಾನ್ ಖಾನ್ ಕಾರ್ಯಕ್ರಮದ ನಿರೂಪಕರಾಗಿರುತ್ತಾರೆ. ಆದರೆ 3 ತಿಂಗಳ ನಂತರ ಸಲ್ಮಾನ್ ಕಾರ್ಯಕ್ರಮದಿಂದ ವಿರಾಮ ತೆಗೆದುಕೊಳ್ಳುತ್ತಾರೆ. ಈ ಸಂದರ್ಭ ಅವರ ಸ್ಥಾನದಲ್ಲಿ ಫರಾ ಖಾನ್, ಕರಣ್ ಜೋಹರ್ ಮತ್ತು ಅನಿಲ್ ಕಪೂರ್ ಅವರಂತಹ ಕೆಲ ಅತಿಥಿ ನಿರೂಪಕರನ್ನ ಕಾಣಬಹುದು ಎಂಬ ಸುದ್ದಿ ಇದೆ.